ನಾವು ಹೋಗೋದು 2-3 ಬ್ಲಾಕ್ ಪ್ಲಾನ್ ಮಾಡಿದೆ ಅನ್ನಲ್ಲ. ಗುಣ ಎದ್ದೇ ಇಲ್ಲ ಗೈಸ್, ಎಬ್ರಿಸ್ತಾನೆ ಇದ್ದೀನಿ, ಎದ್ದೇಳ್ತಾ ಇಲ್ಲ. ಪಾಪ ಅವ್ಳು ಬೆಳಗಿನ ಜಾವ 7 ಗಂಟೆವರೆಗೂ ನಾಡ್ಕೊಂಡು ಹೋಗ್ಬಿಟ್ಟೋದ್ಲು. ನಾನು 4:45 ಓಡೋಗ್ಬಿಟ್ಟೆ ಇದ್ದೀನಿ. ಅವ್ರ ಮನೇಲಿ ಡಿಸ್ಟರ್ಬ್ ಮಾಡೋದೇ, ನಮ್ಮ ಮನೇಲಿ ಡಿಸ್ಟರ್ಬ್ ಮಾಡ್ತೀನಿ ಇವಾಗ. ಮನ್ಗಿರೋರ್ಗೆ ಅಯ್ಯೋ ಅನ್ನಿಸ್ತೆ. ಅಪ್ಲೋಡ್ ಬಿಟ್ಟಿರೋ ವೀಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ, ನೆಟ್ವರ್ಕೇ ಇಲ್ಲ ಇವತ್ತು ಯಾಕೋ ನಮ್ಮೂರಲ್ಲಿ. ಅದಕ್ಕೆ ನಮ್ಮ ಚಿಕ್ಕಜ್ಜಿ ಮನೆಯಲ್ಲಿ ಇದೈತೆ ಏನಂತಾರದು, ಏನೋ ಐತೆ, ವೈಫೈ ಐತೆ. ಇಲ್ಲ. ಸೊ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಶಶಾಂಕ್ ವ್ಲಾಗ್ಸ್. ಇವತ್ತು ಊರಲ್ಲೇ ಇದ್ದೀವಿ. ಇವತ್ತು ಮಧ್ಯಾಹ್ನ ಹೋಗೋದು. 2-3 ಬ್ಲಾಕ್ ಪ್ಲಾನ್ ಮಾಡಿದೆ ಅನ್ನಲ್ಲ. ಗುಣ ಎದ್ದೇ ಇಲ್ಲ ಗೈಸ್, ಎಬ್ರಿಸ್ತಾನೆ ಇದ್ದೀನಿ, ಎದ್ದೇಳ್ತಾ ಇಲ್ಲ. ಪಾಪ ಅವ್ಳು ಬೆಳಗಿನ ಜಾವ 7 ಗಂಟೆವರೆಗೂ ನಾಡ್ಕೊಂಡು ಹೋಗ್ಬಿಟ್ಟೋದ್ಲು. ನಾನು 4:45 ಓಡೋಗ್ಬಿಟ್ಟೆ. ನಮ್ಮ ಮಾಮವರೆಲ್ಲ ಹೋಯ್ತವ್ರೆ, ಎಲ್ಲ ಸಾಮಿಯಾನ ನಾಟಕದವ್ರು ಇನ್ನೂ ಅದೇ ಪೇಂಟಲ್ಲಿ ಅದರಲ್ಲೇ ಅವರೇ. ಅದು ಡ್ರೆಸ್ಸೆಲ್ಲ ಚೇಂಜ್ ಮಾಡ್ಕೊಂಬಿಟ್ಟಾರೆ. ಇದೆಲ್ಲ ಎತ್ಕೊಂಡು ಹೋಗ್ತಾವೆ ಟೆಂಟ್ ಹೌಸ್ ಅವರು. ಟೆಂಟ್ನ ನೋಡ್ರಿ ಎತ್ಕೊಂಡು ಹೋಗ್ತಾವ್ರೆ. ನಾನು 2:45ಗೆ ಫ್ಲಾಟ್ ರೈಸ್. ನಮ್ಮ ಚಿಕ್ಕಪ್ಪನ ಹತ್ರ ಐಫೋನ್ ಕೇಳ್ಕೊಂಡ್ಬಂದಿದ್ದಾನೆ. ಕೃಷ್ಣ ರಥದಲ್ಲಿ ಹೋಗೋದು ನೋಡಿದ್ದೀರಾ? ಕಾರಲ್ಲಿ ಹೋಗೋದು ನಾನು ನೋಡಿ ಗೈಸ್. ಫೈನಲಿ ನನ್ನ ಚಿಕ್ಕ ಎಷ್ಟು ಗಂಟೆಗೆ ಬಂದು ಮನಿಕೊಂಡೆ? 4 ಗಂಟೆಗೆ. ನಾನು 3 ಗಂಟೆ. ನೋಡು, ನಾನು ಹಳ್ಳಿಲಿ ಬೆಂಗಳೂರು ಹುಡುಗ 3 ಗಂಟೆವರೆಗೆ ಎದ್ದಿದ್ದೀನಿ. ನೀವೆಲ್ಲ 4 ಗಂಟೆಗೆ ಹೋಗ್ಬಿಟ್ಟಿದ್ದೀರ. ಹಾಂ, ನಮ್ಮ ಚಿಕ್ಕಪ್ಪಂಗೆ ಅದು ಐಫೋನ್ ಕೆಲಸದ ಕಡೆಯಿಂದ ಕೊಟ್ಟಿರೋದಲ್ವ, ಅವರಿಗೆ ಕೆಲಸ ಐತಿ ಇವತ್ತು. ಅದಕ್ಕೋಸ್ಕರ ನಾನು ಐಫೋನಲ್ಲಿ ವೀಡಿಯೋ ಮಾಡಲಿಲ್ಲ. ಇಲ್ಲ ಈಸ್ಕೊಂಡಿದ್ದಿದ್ರೆ ಐಫೋನಲ್ಲೇ ವೀಡಿಯೋ ಮಾಡ್ತಾಯಿದ್ದೆ. ಅವ್ರಿಗೆ ಕೆಲಸ ಬಂದಿದ್ರ ಕಾರಣದಿಂದ ಅವ್ರ ಐಫೋನ್ ಕೆಲಸ ಐತೆ ಮುಗಿಸ್ಕೊಂಡು ಕೊಡ್ತೀನಿ ಅಂತ ಹೇಳಿದ್ರು. ಆಮೇಲೆ ನಾನೇ ನನ್ನ ಮೊಬೈಲಲ್ಲೇ ಶೂಟ್ ಮಾಡಿಕೊಂಡು ಜಸ್ಟ್ 2 ವ್ಲಾಗ್ ಮಾಡ್ಕೊಂಬಂದಿದ್ದೀನಿ ಅಷ್ಟೇ. ಇನ್ನೂ 2 ವ್ಲಾಗ್ ಐಫೋನಲ್ಲಿ ಮಾಡಬೇಕಿತ್ತು, ಅದು ಮಾಡೋಕ್ಕಾಗಲಿಲ್ಲ ಗೈಸ್. ಅವರು ಇವಾಗ ಎದ್ದವ್ರಲ್ವ, ಹೋಗಿ ಮನ್ಗೋರೆ. ನನಗಂತೂ ಗಂಟ್ಲು ಫುಲ್ಲು ಡಮಾರು. ಪುನಿ ಬಂದಾಗಂತೂ ಪುನಿ ಅಂತ ಕಿರ್ಚಾಡ್ಬಿಟ್ಟಿದ್ದೀನಿ ನಾನು. ಒನ್ಸ್ ಮೋರ್ ಅಂತ ಅವ್ನಿಗೆ ಟ್ವೈಸ್ ಆಡ್ಸಿದ್ರು ಡ್ರಾಮಾನ. ಅದೊಂದಾಯಿತು. ಮತ್ತು ಶಕುನಿ ಅವರು ಒಬ್ಬರು ಸಕ್ಕತ್ತಾಗಿ ಆಡಿದ್ರು ಗೈಸ್. ನಾನು ಅವ್ರಿಗೆ ಈ ದುಡ್ಡು ಹಾಕ್ತಾರೆ ಗೊತ್ತಾ ಗೈಸ್, ಇಲ್ಲೆಲ್ಲ ಆ ಥರ ಹಾಕೋದಕ್ಕೆ ಇಷ್ಟ ಅಂದ್ಬಿಟ್ಟು ನಾನು ಶಕುನಿ ಅವ್ರಿಗೆ ಸರಿನೂ ಹಾಕಿಲ್ಲ, ಈ ಸರಿನೂ ಹಾಕಲಿಲ್ಲ ಅಂದ್ಬಿಟ್ಟು ಈ ಸರಿ ಹಾಕಲೇಬೇಕು ಅಂತ ಹಾಕಿದ್ದು ಹೋಗಿ. ಅದಕ್ಕೆ ಯಾರೂ ವೀಡಿಯೋ ಮಾಡ್ಕೊಳ್ಳಿಲ್ಲ. ನಾನು ಹಾಕೊಟ್ಟೆ. ಅವರು ಅಲ್ಲಿ ನಿಂತಿರ್ತಾರೆ ಸೈಡಲ್ಲಿ, ಅವ್ರ ಜಾಗನೇ ಬಿಡೋಲ್ಲ ಹೋಗೋದಕ್ಕೆ. ಅವ್ರದ್ದು ಯಾವಾಗ ಡೈಲಾಗ್ ಮುಗಿಯುತ್ತೆ ಅಂತ ಅವ್ರಿಗೆ ಗೊತ್ತಿರುತ್ತಲ್ಲ, ಆ ಮುಗಿಯೋ ಟೈಮಿಗೆ ಬಿಡ್ತಾರೆ. ಆ ಡೈಲಾಗ್ ಮುಗಿತಿದ್ದಂಗೆ ನಾನು ಬಂದುಬಿಟ್ಟೆ. ವೀಡಿಯೋ ಮಾಡ್ಕೊಳ್ಳಲಿಲ್ಲ. ನಮ್ಮ ಅಮ್ಮಂಗೆ ಹೇಳಿದೆ ವೀಡಿಯೋ ಮಾಡೋಂಥ, ವೀಡಿಯೋನೇ ಮಾಡಿಲ್ಲ ಅವರು. ಇವಾಗ ಮನೆಗೆ ಬಂದಿದ್ದೀನಿ. ಅವ್ರ ಮನೇಲಿ ಡಿಸ್ಟರ್ಬ್ ಮಾಡೋದೇ, ನಮ್ಮ ಮನೇಲಿ ಡಿಸ್ಟರ್ಬ್ ಮಾಡ್ತೀನಿ ಇವಾಗ. ಮನ್ಗಿರೋರ್ಗೆ ಅಯ್ಯೋ ಅನ್ನಿಸ್ತೆ. ಒಳ್ಳೇದು ಮಾಡ್ತದ ನಿನ್ನ ಜನ್ಮಕ್ಕೆ ಹೋಗೋ. ಗುಣ ನೋಡಿ ಗೈಸ್, ಎಷ್ಟು ಕ್ಯೂಟ್ ಮನ್ಗೋಡೆ ಬಾಯ್ ಬಿಟ್ಕೊಂಡು. ಗುಣ ಅಯ್ಯವ್ವ ಏನು ಗೊತ್ಬಿಟ್ಟು ಯಾರೋ ಅವ್ರವ್ರ ತಂಗಿದ್ದೀರು ಮನ್ಗಿದಾಗ ಈ ಸೌಂಡ್ ಎಫೆಕ್ಟ್ನ ಹಾಕ್ತಾರೆ. ಆದರೆ ನನ್ನ ತಂಗಿ ಹಂಗೆ ಮನ್ಗಿರ್ಲಿಲ್ಲ. ನನ್ನ ತಂಗಿ ಹೆಂಗೆ ಮನ್ಗಿದ್ಲು ಅಂದರೆ, ಮುದ್ದು ಕಂದಮ್ಮ ಅಂದದ ಚಂದದ ಗೊಂಬೆ ನೀನು. ಎದಳೋ ವ್ಲಾಗ್ ಮಾಡೋಣ. ಎದಳೆ ಗೈಸ್, ಬೆಳಗ್ಗೆ ಅಪ್ಲೋಡ್ ಬಿಟ್ಟಿರೋ ವೀಡಿಯೋ ಇನ್ನೂ ಅಪ್ಲೋಡ್ ಆಗಿಲ್ಲ, ನೆಟ್ವರ್ಕೇ ಇಲ್ಲ ಇವತ್ತು ಯಾಕೋ ನಮ್ಮೂರಲ್ಲಿ. ಅದಕ್ಕೆ ನಮ್ಮ ಚಿಕ್ಕಜ್ಜಿ ಮನೆಯಲ್ಲಿ ಇದೈತೆ ಏನಂತಾರದು, ಏನೋ ಐತೆ, ವೈಫೈ ಐತೆ. ಅಯ್ಯೋ ವೈಫೈ ಐತೆ, ಅದಕ್ಕೇ ಅಲ್ಲೋಗಿ ಅವ್ರ ಹತ್ರ ಆಡ್ಸ್ಕೊಡ್ತಾನೆ. ವೈಫೈ ಕನೆಕ್ಟ್ ಮಾಡಿಸ್ಕೊಂಡು ಅಪ್ಲೋಡ್ ಬಿಡೋಣ ಅಂತ. ಒಂದೇ 1% ಅಷ್ಟು ಅಪ್ಲೋಡ್ ಆಗಿಲ್ಲ. ನನಗಂತೂ ಕನ್ಸಿಸ್ಟೆನ್ಸಿ ಹಾಳಾಗ್ಬಿಡುತ್ತೆ ಗೈಸ್. ಮಾರ್ನಿಂಗ್ 8ಗೆ ಅಪ್ಲೋಡ್ ಮಾಡ್ತೀನಲ್ವ, ಕನ್ಸಿಸ್ಟೆನ್ಸಿ ಹಾಳಾಗ್ಬಿಡುತ್ತೆ. ನಾನು ಈವ್ನಿಂಗ್ 6ಗೆ ಅಪ್ಲೋಡ್ ಮಾಡೋಣ ಅಂದ್ಕೊಂಡಿದ್ದೆ. ಅದಕ್ಕೆ ಮಂಡೆಯಿಂದ 6ಗೆ ಅಪ್ಲೋಡ್ ಮಾಡ್ತೀನಿ ನಾನು ವ್ಲಾಗ್ನ. ಈವ್ನಿಂಗ್ 6ಗೆ. ಮುಂಚೆ ಇನ್ನೂ ಹತ್ರ ಇದ್ವಿ ಗೈಸ್ ನಾವು ಹಳೆ ಮನೇಲಿದ್ದಾಗ. ಇವಾಗ ಹೊಸ ಮನೆಗೆ ಬಂದ್ಮೇಲೆ ಸ್ವಲ್ಪ ದೂರ ಆಗ್ಬಿಟ್ಟಿದ್ದೀವಿ. ಬನ್ನಿ ಅಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಂಡು ವ್ಲಾಗ್ ಅಪ್ಲೋಡ್ ಮಾಡ್ತೀನಿ. ನಮ್ಮ ಅಮ್ಮನೂ ಇಲ್ಲೇ ಬಂದೈತೆ ಗೈಸ್. ಇವಾಗ ನಮ್ಮ ಚಿಕ್ಕಜ್ಜಿ ಮನೆಗೆ ಹೋಗಿದ್ದೆ ಅಲ್ವಾ, ಅಲ್ಲೂ ವೈಫೈ ಅಷ್ಟಕ್ಕಷ್ಟೇ ಸಿಗ್ತಾಯಿಲ್ಲ ಕ್ಲೀನಾಗಿ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ. ಆಮೇಲೆ ಮತ್ತೆ
ಅವ್ರಿಗೆ ಅವರೇ ಪ್ರ್ಯಾಂಕ್ ಮಾಡ್ಕೊಡೋಸ್ಕೋಸ್ಕರ ಏನಾದ್ರು ಪ್ರ್ಯಾಂಕ್ ಮಾಡು ನಿಮ್ಮ ಮನೆಯವ್ರ ಮೇಲೆ ಅಂದರು. ಅವರೇ ಐಡಿಯಾ ಕೊಡ್ತಾರೆ. ಅವ್ರಿಗೇ ಪ್ರ್ಯಾಂಕ್ ಮಾಡೋಣ ಇವಾಗ ಹೋಗಿ ಅದೇ ಐಡಿಯಾ ಯೂಸ್ ಮಾಡ್ಕೊಂಡು ಅವ್ರು ಆ ಥರ ಎಲ್ಲ ಬೇರೆ ಥರ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ಗೈಸ್ ಇವರೆಲ್ಲ ನಮ್ಮ ಅಪ್ಪ ಅಮ್ಮ ವೆಡ್ಡಿಂಗ್ ಡೇ ಮಾಡಿದ್ಮೇಲೆ ಅದಕ್ಕೆ ಸ್ವೀಟ್ ಅಂತ ಕೇಳ್ತಾಯಿದ್ರು. ನಮ್ಮಮ್ಮ ಬಾಕ್ಸ್ನ ಫ್ರಿಜ್ಜಲ್ಲಿ ಇಟ್ಬಿಟ್ಟವ್ರೆ, ತಗೊಂಡೋಗಿ ಕೊಡೋಣ. ಶಾಲು ಸ್ವೀಟ್ ಕೇಳ್ಕೊತ ನಿಜ ಇಲ್ಲ ತಮ್ಮ ಇಲ್ಲ ಸ್ವೀಟೇ. ಇನ್ನೇ ಮಡಿಕೊಂಡಿದ್ದೀನಿ ಅದನ್ನ ನನಗೆ ಗೊತ್ತು. ಪ್ಲಾಸ್ಟಿಕ್ ಅಲ್ಲಿ ತಂದಿದ್ದೀನಿ ನಮ್ಮ ಮಮ್ಮಿಗೆ ಎದ್ಸಕ್ಕೇನಲ್ಲ ಬಾಕ್ಸೊಳಗೆ ಕಾಯ್ಕೊಂಬಂದ ಸ್ವೀಟ್ ಅಂತ ಓದ್ನಲ್ಲ. ಇನ್ನೇ ಮಡಿಕೊಂಡಿದ್ದೀನಿ ಅದನ್ನ. ಒಂದು ನಿಮಿಷ ಇರ್ರಿ ಗೈಸ್. ನಮ್ಮ ಶಾಲ್ಯಕ್ಕ ಎಲ್ಲ ತಿಂದರು. ಇವಾಗ ಗುಂಡಕ್ಕಂಗೆ ಕೊಟ್ಬಿಟ್ಟು ಮನೆಗೆ ಹೋಗೋಣ. ಅಲ್ಲಿ ಯಾರಿಗೂ ಹೇಳೇ ಇಲ್ಲ ನಾನು ಸ್ವೀಟ್ ತಂದಿರೋದನ್ನ. ಬಿಸಿಲು ಗೈಸ್ ನಡೆದಾಡೋಕ್ಕಾಗಲ್ಲ ಇಲ್ಲಿ. ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿ ಹೊಟ್ಟೆ ತುಂಬೋಗ್ಬಿಡುತ್ತೆ ನನಗಂತೂ. ನಮ್ಮ ಮನೆಗಿಂತ ಜಾಸ್ತಿ ಮೇಕೆ ಸಾಕೋರು ಇಲ್ಲಿ ಇವರು. ಗುಂಡಕ್ಕ ನಿಂತ್ಕೋ ಸ್ವೀಟ್. ಅಲ್ಲಿ ನೋಡ್ರಿ ನಮ್ಮ ಗುಂಡಕ್ಕ. ಏ ಇಲ್ಲ ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನೇನಯ್ಯ ತಪ್ಪು ಮಾಡಿದೆ? ನಾನು ಎಲ್ಲಿ ತಪ್ಪು ಮಾಡಿದೆ? ಅಯ್ಯೋ ಅಯ್ಯೋ ಕರ್ಮ. ಫೈನಲಿ ಪ್ರಾಂಕ್ ಅದ. ಏನಾರ ಇದು ರಾತ್ರಿ ಹೊತ್ತು ಹಾಕ್ಬೇಕು ಏನಿಲ್ಲ. ಈಗ ಅಲ್ಲಿ ತಿರ್ಬೇಕು ಇಟ್ಕೊಂಡ್ಲ ಎಲ್ಲಿಗೆ ನಾಟಕ ಆಡತಾವ ಎಲ್ರು ಧರ್ಮ ಡೇಟ್ ಅಂತವಲ್ಲ ಡೇಟ್ ಹಾಕ್ಬಿಟ್ಟಿರೋರು. ಹುಡುಗಿಗೆ ಎದುರಿಸ್ಬೇಕಾಯ್ತು ಮ್ಯಾಲ ಮೇಕಪ್ ಮಾಡೋರಿಗೆ ಬಾಕ್ಸಿಗೆ ಹಾಕೈತೆ. ಮಮ್ಮಿ ನನಗೆ ಸ್ವೀಟ್ ಅಂತ ಗೊತ್ತಾಗ್ಬಿಡ್ತು. ನಾವು ಎಡೆ ಎತ್ಕೊಂಡು ನಿಂತದೆ ಅಂತ. ಚೆನ್ನಾಯ್ತಲ್ಲ. ನನಗೆ ಪ್ಯಾಕ್ ಮಾಡೋಕ್ಕೆ ಗೊತ್ತಾಯಿಲ್ಲ ಕ್ಲೀನಾಗಿ. ಗೈಸ್ ಫೈನಲಿ ಇಬ್ಬರು ಪ್ರ್ಯಾಂಕ್ ಆದರು. ಇವಾಗ ಮನೆಯವ್ರಿಗೆ ಟ್ರೈ ಮಾಡೋಣ. ನಾನು ಬೇರೆನೇ ಕಂಟೆಂಟ್ ಯೋಚನೆ ಮಾಡಿದೆ. ನಮ್ಮ ಅಕ್ಕ ನನಗೆ ಬೇರೆ ಕಂಟೆಂಟ್ ಕೊಟ್ಟಲು, ಅವಳ ಮೇಲೆ ಯೂಸ್ ಮಾಡ್ತಾ ಇದ್ದೇನೆ. ಇಷ್ಟೇ ಪೀಸ್. ಇನ್ನೇನೋ ಖುಷಿ ನೋಡಿ ಬಂದ್ಬಿಟ್ಟು ಎಲ್ಲ ಕಸ ಎತ್ತಕ್ಕೆ ಹೋಗ್ತಿದ್ದು. ಗೈಸ್ ಫೈನಲಿ ಪ್ರ್ಯಾಂಕ್ ಆದರು. ಇವಾಗ ಮನೆಗೆ ಹೋಗಿ ನಾನು ಬೇರೆಯೇ ಪ್ರ್ಯಾಂಕ್ ಯೋಚನೆ ಮಾಡಿದ್ದೀನಿ. ಆ ಪ್ರ್ಯಾಂಕ್ನ ಮಾಡೋಣ. ಇದು ಯಾರಿಗೂ ಹೇಳಲ್ಲ. ಈ ಸ್ನೇಕ್ ತಂದಿದ್ದೀನಿ ಅಂತಲೇ ಯಾರಿಗೂ ಹೇಳಲ್ಲ. ಮೆತ್ತಗೆ ಇದನ್ನು ನಾನು ಬೇರೆ ಪ್ರ್ಯಾಂಕ್ ಮಾಡಿ ಯೋಚನೆ ಮಾಡಿದ್ದೀನಲ್ಲ ಅದಕ್ಕೆ ಯೂಸ್ ಮಾಡ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಶೇರು ಸಬ್ಸ್ಕ್ರೈಬ್ ಮಾಡಿಬಿಡಿ ಅಂತ ಹೇಳ್ತಾ ಲೆಟ್ ಮೀಟ್ ಯು ನೆಕ್ಸ್ಟ್ ವ್ಲಾಗ್ ಅಂದರೆ ನಾಳೆ ವ್ಲಾಗಲ್ಲಿ ಮೀಟೋಣ ಅಂತ ಹೇಳ್ತಾ ಬಾಯ್ ಗೈಸ್. ಮತ್ತೆ ಸಿಗೋಣ. ಪೀಸ್.